ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಪಟ್ಟಣದ ಸಮೀಪವೇ ಕಾಡಾನೆಗಳ ಹಿಂಡು ಓಡಾಡ್ತಾ ಇದೆ. ವಸತಿ ಶಾಲೆಯ ಸಮೀಪ ಕಾಡಾನೆಗಳು ಕಾಣಿಸಿಕೊಂಡಿದ್ದು ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ. ಚಿಕ್ಕಮಗಳೂರು ಅರಣ್ಯ ವಲಯ ವ್ಯಾಪ್ತಿಯ ಚಿಕ್ಕಮಗಳೂರು ಪಟ್ಟಣದ ಹೊರವಲಯದ ಮುಕ್ತಿಹಳ್ಳಿ ಗ್ರಾಮದ ಬಳಿ ಕಾಡಾನೆಗಳು ಕಾಣಿಸಿಕೊಂಡಿವೆ. ಇಲ್ಲಿ ವಸತಿ ಶಾಲೆ ಕೂಡ ಇದೆ. ಶಾಲೆಯ ಆವರಣದಲ್ಲಿ ಗುಂಪಿನಿಂದ ಬೇರ್ಪಟ್ಟ ಸುಮಾರು 8ಕ್ಕೂ ಅಧಿಕ ಕಾಡಾನೆಗಳು ಕಾಣಿಸಿಕೊಂಡಿದ್ದು ಆನೆಗಳ ಹಿಂಡು ಪತ್ತೆಯಾಗಿರುವ ಕಾರಣ ಅಂಬರ್ ವ್ಯಾಲಿ ಹೆಸರಿನ ಖಾಸಗಿ ವಸತಿ ಶಾಲೆಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ವಿದ್ಯಾರ್ಥಿ ಸಿಬ್ಬಂದಿಗೆ ಹೊರಬಾರದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಬೇಲೂರು ಮಾರ್ಗವಾಗಿ ಚಿಕ್ಕಮಗಳೂರು ಹೊರವಲಯಕ್ಕೆ ಆನೆಗಳು ಬಂದಿವೆ ಎಂದು ಅಂದಾಜು ಮಾಡಲಾಗಿದೆ. ಸುಮಾರು 8 ಕಾಡಾನೆಗಳ ತಂಡ 2 ದಿನದಿಂದ ಚಿಕ್ಕಮಗಳೂರು ಪಟ್ಟಣದ ಹೊರವಲಯದ ಗ್ರಾಮದಲ್ಲಿ ಸಂಚಾರ ನಡೆಸ್ತಾ ಇವೆ. ಆಹಾರ ನೀರು ಅರಸ್ಕೊಂಡು ಸಿಕ್ಕ ಕಡೆ ನುಗ್ತಾ ಇವೆ. ಇದು ಜನರಿಗೂ ಕೂಡ ಆತಂಕವನ್ನು ಉಂಟು ಮಾಡಿದೆ. ಬೇಲೂರಿನ ಬಿಕ್ಕೋಡಿನ ಬಳಿ ಬೀಡು ಬಿಟ್ಟಿದ್ದಂತ 30 ಕಾಡಾನೆ ಹಿಂಡು ಚಿಕ್ಕಮಗಳೂರು ತಾಲೂಕಿಗೆ ಆಗಮಿಸಿದ್ವು. ತಾಲೂಕಿನ ಕೆಆರ್ಪೇಟೆಯ ಮಾವಿನಕೆರೆ ಬಳಿ ಕಾಣಿಸಿಕೊಂಡಿದ್ವು. ಸಾರ್ವಜನಿಕರು ಹಾಗೂ ವಾಹನ ಸವಾರರು ಎಚ್ಚರಿಕೆಯಿಂದ ಓಡಾಡಬೇಕು ಅಂತ ಅರಣ್ಯ ಇಲಾಖೆ ಎಚ್ಚರಿಕೆಯನ್ನ ನೀಡಿತು. ಕಾಡಾನೆಗಳ ಹಿಂಡು ತೋಟ, ಭತ್ತದ ಗದ್ದೆ, ಕಬ್ಬಿನ ಗದ್ದೆಗಳಲ್ಲಿ ರಾಜಾರೋಷವಾಗಿ ಓಡಾಟ ಮಾಡ್ತಾ ಇದ್ದು ಅಪಾರ ಪ್ರಮಾಣದ ಬೆಳೆಗಳು ನಾಶವಾಗಿವೆ. ಜನರು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟಿದೆ ಅಂತ ಇಲ್ಲಿ ಹಿಂಗಡೆ ಬರ್ತಾ ಇನ್ನೊಂದು ಮರಿ 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 ತುಂಬಾ ತುಂಬಾ ಅಲ್ಲಿ ಮರಿನ ದೂಡೋದು ಭೀಮಾ ಹಾಯ್ ಇನ್ನೊಂದು ಬರ್ತೈತೆ. ಭೀಮ ಬರ್ತೈತೇನೆ. ಭೀಮ ಇಲ್ಲ. ಆಹಾ, ಇವನೇ ಎದುರಿಸಿದ್ದು. ಹೆಂಗಿದಾನೆ ಇವನ್ ಏನು ಮಾಡಲ್ಲ ಬಿಡು. ಇವನ್ ಎದುರ್ಸಕ್ಕಾಗತ್ತ? ಬಿಟ್ಟಮ್ಮ ಗುಂಪು ನಾವೆಲ್ಲ ಬಂದವೆ 17 ನಾವು ವಿಡಿಯೋ ಮಾಡಕ್ ಆನೆ ನೋಡಕ್ ಎಷ್ಟಿದೆ ಅಂತ ಇಲ್ಲಿ ಹಿಂಗಡೆ ಬರ್ತಾ ಇನ್ನೊಂದು ಮರಿ ಮರಿ ಅಲ್ಲಿ ತುಂಬಾ ತುಂಬಾ ಅಲ್ಲಿ ಮರಿನ ದೂಡೋದು ಭೀಮಾ ಹಾಯ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ